ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ, ದಶಾಜ್ಞೆಗಳಲ್ಲ, ಆದರೆ ಪವಿತ್ರಾತ್ಮನ ನಿಯಮವು ಅಂದರೆ ಯೇಸು ಕ್ರಿಸ್ತನ ಮೂಲಕ ಪ್ರಾಪ್ತವಾದ ಜೀವಿತವು ನನ್ನನ್ನು ಪದೇ ಪದೇ ಕೋಪ, ಅತಿ ಆಸೆ ಮತ್ತು ಇನ್ನೂ ಹಲವಾರು ಥರದ ಪಾಪಗಳಲ್ಲಿ ಬೀಳುವಂತೆ ಮಾಡುತ್ತಿದ್ದ ಪಾಪದ ನಿಯಮದಿಂದ ಬಿಡುಗಡೆ ಮಾಡಿತ್ತು. ಪಾಪದಿಂದ ಬಿಡುಗಡೆ. ಪ್ರಿಯರೇ, ಧರ್ಮಶಾಸ್ತ್ರಕ್ಕೆ ಆ ನಿಯಮದ ಅನುಸಾರವಾಗಿ ನೀತಿ, ನೀವು ದುರಾಸೆಯನ್ನು ಪಡಬೇಡಿರಿ ಎನ್ನುವಂಥದ್ದಾಗಿದೆ. ಈಗ ಆ ದುರಾಸೆಯನ್ನು ಯಾಕೆ ಪಡಬಾರ್ದು ಅಂತಂದರೆ, ನಾವು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯುವುದಿಲ್ಲ. ಈಗ ನಾವು ಪವಿತ್ರಾತ್ಮನ ನಡೆಸುವಿಕೆಗೆ ಅನುಸಾರವಾಗಿ ನಡೆಯುತ್ತೇವೆ. ಹಳೆಯ ಒಡಂಬಡಿಕೆ ಅಡಿಯಲ್ಲಿ ಇಂತಹ ಜೀವಿತ ಅಸಾಧ್ಯವಾಗಿತ್ತು. ಯೇಸು ಇವೆಲ್ಲ ಪಾಪಗಳನ್ನು ಜಯಿಸುವುದರ ಬಗ್ಗೆ ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆ 5ನೇ ಅಧ್ಯಾಯದಲ್ಲಿ ನಾವು ಗ್ರಹಿಸುವುದಾದರೆ 5, 6, 7 ಅಧ್ಯಾಯಗಳನ್ನು ನೀವು ಓದಿಕೊಂಡರೆ, ಈ 3 ಅಧ್ಯಾಯಗಳ ಕೊನೆಯಲ್ಲಿ ಒಂದು ಅತಿ ಮುಖ್ಯವಾದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಿಲ್ಲ ಎಂಬುದನ್ನು ನೀವು ಕಂಡುಕೊಳ್ತೀರಿ. ಅದ್ಯಾವ ಪ್ರಶ್ನೆ ಅಂದರೆ, ಕರ್ತನೇ, ನಾನು ಈ ಜೀವಿತವನ್ನು ಹೇಗೆ ಜೀವಿಸಲಿ? ನಾನು ಈ ಜೀವಿತ ಉಂಟಲ್ಲ, ಅದನ್ನು ನಾನು ಹೇಗೆ ಜೀವಿಸಲಿ ಎಂಬುದಾಗಿ. ಮತ್ತಾಯನು 5, 6, 7ನೇ ಅಧ್ಯಾಯಗಳಲ್ಲಿ ಎಲ್ಲಿಯೂ ಪ್ರಸ್ತಾಪವೇ ಇಲ್ಲ. ಪರ್ವತದ ಪ್ರಸಂಗವು ಒಬ್ಬ ಹೊಸ ಒಡಂಬಡಿಕೆಯ ಕ್ರೈಸ್ತನಿಗೆ, ಅಂದರೆ ಹೊಸದಾಗಿ ಹುಟ್ಟಿರುವ ಕ್ರೈಸ್ತನಿಂದ ದೇವರು ಎಂತಹ ಜೀವಿತವನ್ನು ನಿರೀಕ್ಷಿಸುತ್ತಿದ್ದಾರೆ ಅನ್ನುವಂಥದ್ದನ್ನು ಮಾತ್ರ ತೋರಿಸುತ್ತದೆ. ಆದರೆ ಆ ಮಟ್ಟವನ್ನು ತಲುಪುವುದು ಹೇಗೆಂದು ಇಡೀ ಪ್ರಸಂಗದಲ್ಲಿ ಹೇಳಲಾಗಿಲ್ಲ. ಹಾಗಾದರೆ ನಾವು ಏನು ಮಾಡಬೇಕೆಂಬ ದೊಡ್ಡ ಪ್ರಶ್ನೆಗೆ ಉತ್ತರವನ್ನು ಪಡೆಯುವುದು ಹೇಗೆ? ಕ್ರಿಸ್ತನು ಪರ್ವತದ ಮೇಲಿನ ಪ್ರಸಂಗವನ್ನು ಸಾರಿದ್ದು ಈ ರೀತಿಯಾಗಿ ಜೀವಿಸಬೇಕೆಂಬ ಇಚ್ಛೆಯನ್ನು ನಮ್ಮ ಹೃದಯದಲ್ಲಿ ಹುಟ್ಟಿಸುವುದಕ್ಕಾಗಿ ಮಾತ್ರವಾಗಿತ್ತೆಂದು ನಾವು ನಂಬುತ್ತೇವೆ. ಇಂತಹ ಜೀವಿಸಬೇಕೆಂಬ ಹಂಬಲ ಒಬ್ಬ ವ್ಯಕ್ತಿಯಲ್ಲಿ ಉಂಟಾದರೆ ಆತನು ದೇವರ ಬಳಿಗೆ ಹೋಗಿ, ಕರ್ತನೇ, ಇದಕ್ಕೆ ಪರಿಹಾರವೇನು ಎಂದು ಕೇಳ್ತಾನೆ. ಆಗ ಕರ್ತನು ಹೀಗೆ ಹೇಳ್ತಾನೆ, ನೀನು ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು ಮತ್ತು ನಿನ್ನ ಅಂತರ್ಯದ ಮನುಷ್ಯನು ಬಲಗೊಳ್ಳಬೇಕು. ಶ್ರೇಷ್ಠ ಅಪೋಸ್ತಲನಾದ ಪೌಲನು ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಬಹಳ ಯಥಾರ್ಥ ಚಿತ್ತನಾಗಿದ್ದನು. ಆದರೂ ಆತನು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವವರೆಗೂ ತನ್ನ ಹೃದಯದ ಆಸೆಗಳನ್ನು, ಆಕಾಂಕ್ಷೆಗಳನ್ನು, ಕನಸುಗಳನ್ನು, ಕನವರಿಕೆಗಳನ್ನು ಆತನನ್ನು ಆ ದುರಾವಸ್ಥೆಯಿಂದ ಬಿಡುಗಡೆಗೊಳಿಸಿದನು. ಇದು ಹೇಗೆಂದರೆ, ಯೇಸು ಒಬ್ಬ ಕುರುಡನ ಕಣ್ಣುಗಳನ್ನು ತೆರೆದ ಹಾಗೆ ಆ ಕುರುಡನು ತಾನಾಗಿ ತನ್ನ ಕಣ್ಣುಗಳನ್ನು ತೆರೆಯುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನೀನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದರೆ ಆತನು ನಿನಗೆ ನಿನ್ನ ನಾಲಿಗೆ, ನಿನ್ನ ಕಣ್ಣುಗಳ ಮೇಲೆ ನಿಯಂತ್ರಣವನ್ನು ನೀಡ್ತಾನೆ. ಪ್ರಿಯರೇ, ಇವತ್ತು ನಾವು ನಮ್ಮ ನಾಲಿಗೆ ಮತ್ತು ಕಣ್ಣುಗಳ ಮೇಲೆ ನಿಯಂತ್ರಣವನ್ನು ಕೊಡುವುದಕ್ಕಾಗಿ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇವಪ್ಪ. ಯಾರ್ಯಾರು ಈ ವಾಗ್ದಾನವನ್ನು ನೋಡ್ತಾ ಇದ್ದಾರಪ್ಪ,
ಯೇಸುವೆ, ಅವ್ರಿಗಾಗಿ ಬೇಡ್ತೇನೆ, ಅವರ ಕುಟುಂಬಗಳಿಗಾಗಿ ಬೇಡ್ತೇನೆ, ಅವರ ಮಕ್ಕಳಿಗಾಗಿ ಬೇಡ್ತೇನಪ್ಪ. ಆ ಕುಟುಂಬಗಳನ್ನು ಆಶೀರ್ವದಿಸು, ಆ ಕುಟುಂಬಗಳಿಗೆ ಯಾವ ಕೊರತೆ ಇಲ್ಲದೆ ನಡೆಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್.